ಇವತ್ತು ನಾವೆಲ್ಲ ಇಷ್ಟು ಆರಾಮಾಗಿ ಸ್ವಚ್ಛಂದವಾಗಿ ಸ್ವೇಚ್ಛೆಯಿಂದ ಸ್ವತಂತ್ರ ಭಾರತದಲ್ಲಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಜೀವನವನ್ನು ಧಾರೆ ಎರೆದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಸಹಸ್ರ ಹಿರಿಯ ಚೇತನಗಳು. ಅವರಲ್ಲಿ ಎಷ್ಟೋ ಜನ ಈ ಸ್ವತಂತ್ರದ ಸಿಹಿಯನ್ನೇ ನೋಡಲಿಲ್ಲ, ಹೋರಾಡ್ತಾನೆ ಪ್ರಾಣ ತೆತ್ತರು. ದೇಶಕ್ಕೋಸ್ಕರ ಅವರು ಮಾಡಿದಂಥ ಬಲಿದಾನ ತ್ಯಾಗಗಳನ್ನ ನಾವೆಷ್ಟು ಸ್ಮರಿಸಿದ್ರೂ ಸಾಲಲ್ಲ. ಇಂಥ ಹೋರಾಟಗಾರರಲ್ಲಿ ಪ್ರಮುಖವಾದ ಒಂದು ಹೆಸರು ಅಂದರೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ದೇಶಭಕ್ತ ಕಾರ್ನಾಡು ಸದಾಶಿವರಾವ್. ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಸದಾಶಿವರಾಯರು ಆಗಿನ ಕಾಲದಲ್ಲೇ ತಮಗಿದ್ದಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಸ್ವತಂತ್ರ ಹೋರಾಟಕ್ಕಾಗಿ, ಮಹಿಳೆಯರ ಹಾಗೂ ದೀನದಲಿತರ ಏಳಿಗೆಗಾಗಿ ವ್ಯಯಿಸಿದರು. ಅವರ ತ್ಯಾಗ, ದೇಶ ಸೇವೆ ಕಥೆಗಳನ್ನ ಕೇಳಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಜನ ಇವರ ಸೇವೆ ಹೋರಾಟಗಳನ್ನು ನೋಡಿ ಇವರನ್ನ ಪ್ರೀತಿಯಿಂದ ಹಾಗೂ ಅತ್ಯಂತ ಗೌರವದಿಂದ ದಕ್ಷಿಣದ ಗಾಂಧಿ, ತ್ಯಾಗವೀರ, ಮಹಾತ್ಯಾಗಿ ಹೀಗೆ ಅನೇಕ ಹೆಸರುಗಳಿಂದ ಕರೀತಿದ್ರು. ಕಾರ್ನಾಡ್ ಸದಾಶಿವರಾಯರನ್ನ ಮೊದಲನೇ ಬಾರಿಗೆ ದೇಶಭಕ್ತ ಹೆಸರಿನಿಂದ ಕರೆದಂಥವರು ಸ್ವತಃ ಮಹಾತ್ಮ ಗಾಂಧೀಜಿ. ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಗಾಂಧೀಜಿಯವರು ನನ್ನ ಮೇಲೆ ಎಷ್ಟು ಪ್ರೇರಣೆ ಬೀರಿದ್ರು ಅಷ್ಟೇ ಪ್ರೇರಣೆ ನಮ್ಮ ಕಾರ್ನಾಡ್ ಸದಾಶಿವರಾಯರು ನನ್ನ ಮೇಲೆ ಬೀರಿದ್ರು. ಅವರು ಆ ಕಾಲದಲ್ಲಿ ಮಂಗಳೂರಿನ ಗಾಂಧೀಜಿ ಅಂತ ಕರೀತಾ ಇದ್ವಿ ಅಂತ ಹೇಳ್ತಾರೆ. ಸದಾಶಿವರಾಯರು ಗಾಂಧೀಜಿಯವರಿಗಿಂತ ಮೊದಲೇ ಅನೇಕ ಸಮಾಜೋದ್ಧಾರಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಂಥವ್ರು. ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು 1915 ಇಸ್ವಿಲಿ. ಆದರೆ ಸದಾಶಿವರಾಯರು 1911 ಇಸ್ವಿಯಲ್ಲೇ ಮಹಿಳಾ ಸಭಾ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಮಹಿಳೆಯರಿಗೆ ಶಿಕ್ಷಣ ಹಾಗೂ ಕುಶಲಕಲೆಗಳ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅಷ್ಟರಲ್ಲಾಗಲೇ ಕುದ್ಮುಲ್ ರಂಗರಾಯರು ಡಿಪ್ರೆಸ್ ಕ್ಲಾಸಸ್ ಮಿಷನ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿ ಹರಿಜನರ ಏಳಿಗೆಯಾಗಿ ಶ್ರಮಿಸ್ತಾ ಇದ್ರು. ಅವ್ರ ಜೊತೆಗೂಡಿದ ಸದಾಶಿವರಾಯರು 1914 ಇಸ್ವಿಯಲ್ಲಿ ಆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಹರಿಜನರ ಶಿಕ್ಷಣ, ಸಮಾನತೆ, ಅಸ್ಪೃಶ್ಯತೆ ನಿವಾರಣೆ, ಸಹಭೋಜನ ಹೀಗೆ ಮುಂತಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ರು. ಕಾರ್ನಾಡು ಸದಾಶಿವರಾಯರ ಪೂರ್ವಜರ ಮೂಲಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಕಾರ್ನಾಡು ಎನ್ನುವ ಗ್ರಾಮ. ಆಗರ್ಭ ಶ್ರೀಮಂತರೂ ವಕೀಲರೂ ಆಗಿದ್ದ ಕಾರ್ನಾಡು ರಾಮಚಂದ್ರರಾವ್ ಮತ್ತು ಅವರ ಧರ್ಮಪತ್ನಿ ಸೀತಾಬಾಯಿ ಅವರಿಗೆ ಮೊದಲಿಗೆ ಸೀತಾ, ಲೀಲಾವತಿ ಮತ್ತು ಪದ್ಮಾವತಿ ಎಂಬ 3 ಹೆಣ್ಣುಮಕ್ಕಳು. ಅವರಿಗೆ ಹುಟ್ಟಿದ 4ನೇ ಮಗುವೆ ಸದಾಶಿವರಾವ್. ಅವರು ಹುಟ್ಟಿದ್ದು 1881 ಮಾರ್ಚ್ 30ನೇ ತಾರೀಕು. ಕಾರ್ನಾಡು ರಾಮಚಂದ್ರರಾಯರು ಮತ್ತು ಅವರ ಧರ್ಮಪತ್ನಿ ಸೀತಾಬಾಯಿ ಸಾತ್ವಿಕ ದಂಪತಿಗಳು, ದಯಾಮೂರ್ತಿಗಳೂ ಆಗಿದ್ದರು. ಇದೇ ಗುಣ ಬಾಲಕ ಸದಾಶಿವನಲ್ಲಿಯೂ ಬೇರೂರಿತ್ತು. ಮಂಗಳೂರಿನ ಗಣಪತಿ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ಅವರ ಬಡ ಸಹಪಾಠಿ ಹುಡುಗನೊಬ್ಬ ಪಠ್ಯಪುಸ್ತಕ ತರದೇ ಬಂದಿದ್ದು ನೋಡಿ ಶಿಕ್ಷಕರು ಪುಸ್ತಕವಿಲ್ಲದಿದ್ದರೆ ಶಾಲೆಗೆ ಬರಬೇಡ ಎಂದು ಹೇಳಿದ್ದರಿಂದ ಸದಾಶಿವರು ತಮ್ಮ ಎಲ್ಲಾ ಪುಸ್ತಕಗಳನ್ನು ಅವನಿಗೆ ಕೊಟ್ಟು ಬಿಟ್ಟರು. ಮನೆಯಲ್ಲಿ ಹೋಗಿ ತಂದೆಗೆ ಹೇಳಿದಾಗ ಅವರು ಮುಗುಳ್ನಕ್ಕರಂತೆ. ಸದಾಶಿವರಾಯರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿ ಮಂಗಳೂರಿನ ಸರ್ಕಾರಿ ಕಾಲೇಜು ಸೇರಿ ಇಂಟರ್ಮೀಡಿಯೇಟ್ ಮುಗಿಸಿದರು. ಒಬ್ಬನೇ ಮಗನಾದ್ದರಿಂದ ರಾಮಚಂದ್ರರಾಯರು ಸದಾಶಿವರಾಯರಿಗೆ ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗಲೇ, ಅಂದರೆ 16ನೇ ವಯಸ್ಸಿನಲ್ಲಿದ್ದಾಗಲೇ ಮದುವೆ ಮಾಡಿದರು. ಮದುವೆಯಾದ 2 ವರ್ಷಗಳಲ್ಲಿ ಅವರ ಪತ್ನಿ ತೀರಿಕೊಂಡರು. ತಂದೆ ತಾಯಿಗಳು ಅವರಿಗೆ 2ನೇ ಮದುವೆ ಮಾಡುವ ಪ್ರಸ್ತಾಪ ಮಾಡಿದರು. ಸಮಾಜವಾದಿ ಹಟ್ಟಿಕುದುರು ನರಸಿಂಗರಾಯರ ಒಬ್ಬಳೇ ಮಗಳು ಉಮಾಸುಂದರಿ ಅವರನ್ನು ಮದುವೆಯಾಗಿ ಅವರಿಗೆ ಶಾಂತಾಬಾಯಿ ಎಂದು ಹೆಸರಿಟ್ಟರು. ಶಾಂತಾಬಾಯಿ ಸದಾಶಿವರಾಯರ ಬದುಕಿಗೆ ಎಲ್ಲಾ ರೀತಿಯಲ್ಲಿಯೂ ಒತ್ತಾಸೆಯಾಗಿದ್ದು ಅವರದು ಅನುರೂಪ ದಾಂಪತ್ಯವಾಗಿತ್ತು. ಸಾವಿರದ 1901ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದರು. ತಂದೆಯಂತೆಯೇ ವಕೀಲರಾಗಬೇಕೆಂದು ಮುಂದೆ ಮುಂಬೈಗೆ ಹೋಗಿ ಸರ್ಕಾರಿ ಲಾ ಕಾಲೇಜು ಸೇರಿದರು. ವಿದ್ಯಾರ್ಥಿ ದೆಸೆಯಲ್ಲೇ ರಾಜಕೀಯ, ಕ್ರಿಕೆಟ್ ಮತ್ತು ಟೆನ್ನಿಸ್ ಆಟಗಳಲ್ಲಿ ಆಸಕ್ತಿ ಹೊಂದಿದ್ದರು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದರು. ತಂಡದಲ್ಲಿ ಅವರಿದ್ದರೆ ಎದುರು ತಂಡದವರಿಗೆ ಭಯವಾಗುತ್ತಿತ್ತಂತೆ. 1903ರಲ್ಲಿ ಪ್ರಥಮ ಶ್ರೇಣಿಯಲ್ಲಿ LLB ಮುಗಿಸಿ ಮಂಗಳೂರಿಗೆ ಹಿಂದಿರುಗಿ ತಂದೆಯ ಜೊತೆ ವಕೀಲಿ ವೃತ್ತಿಯಲ್ಲಿ ತೊಡಗಿಕೊಂಡರು. ಅತ್ಯಂತ ಶ್ರೀಮಂತ ಮನೆತನದವರವರು. ಆಮೇಲೆ BA ಅಲ್ಲೇ ಮಡ್ರಾಸ್ ಯೂನಿವರ್ಸಿಟಿಲಿ ಓದಿದ್ರು. LLB ಮುಂಬೈಗೆ ಹೋಗಿ ಮುಗಿಸಿದ್ರು. BA LLB ಆಗಿ ಮನೆಗೆ ಬಂದು ತಮ್ಮ
ಬಹಳಷ್ಟು ಆಸ್ತಿಯನ್ನು ನೋಡಿಕೊಂಡು ಪ್ರಾಕ್ಟೀಸು ಮಾಡ್ತಾರೆ ಅಂತ ನಂಬಿದ ಹಿರಿಯರನ್ನ ಏನು ಅನ್ನಿಸ್ಬೇಕು, ಸಮಾಧಾನ ಪಡಿಸದೆ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ್ರು. ಸದಾಶಿವರಾಯರಿಗೆ ಸ್ವರಾಜ್ಯ ಮತ್ತು ಸಮಾಜ ಸುಧಾರಣೆಯತ್ತ ಮನಸ್ಸು ತೀವ್ರವಾಗಿ ಸೆಳೆಯತೊಡಗಿತು. ಗಾಂಧೀಜಿಯವರ ಪ್ರಭಾವವೂ ಹೆಚ್ಚಾಗತೊಡಗಿತು. ಗಾಂಧೀಜಿಯವರ ವಿಧಾಯಕ ಕಾರ್ಯಕ್ರಮಗಳು ಕೆಲವು ಇದ್ರಿ. ಮುಖ್ಯವಾಗಿ ಜಾತಿ ನಿರ್ಮೂಲನೆ, ಆಮೇಲೆ ಹರಿಜನ ಉದ್ಧಾರ, ಅತ್ಯಂತ ಮುಖ್ಯವಾಗಿ ಮಹಿಳೆಯರ ಉದ್ಧಾರ ಹಾಗೂ ಶಿಕ್ಷಣ ಮತ್ತು ಸ್ವಾವಲಂಬಿತನ, ಸ್ವಚ್ಛತೆ ಎಲ್ಲ ಬರ್ತಾವೆ. ಎಲ್ಲ ಒಂದಕ್ಕೊಂದು ಇವು ಎಲ್ಲದರಲ್ಲೂ ಅವರು ಭಾಗವಹಿಸಿದರು. 1916ರಲ್ಲಿ ಲೋಕಮಾನ್ಯ ತಿಲಕ್ ಅವರು ಬೆಳಗಾವಿಯಲ್ಲಿ ಇಂಡಿಯನ್ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದರು. ತಿಲಕರಿಂದ ಯಾವತ್ತೂ ಪ್ರಭಾವಿತರಾದ ಸದಾಶಿವರಾಯರು ಹೋಮ್ ರೂಲ್ ಚಳವಳಿಯನ್ನು ಮಂಗಳೂರಿನಲ್ಲೂ ತೀವ್ರಗೊಳಿಸಿದರು. ಸ್ವದೇಶಿ ಸರ್ಕಾರವನ್ನು ಸ್ಥಾಪಿಸುವುದೇ ಅದರ ಮೂಲ ಉದ್ದೇಶ ಆಗಿತ್ತು. ಅದಕ್ಕಾಗಿ ಶಿಕ್ಷಣದ ಮಹತ್ವ ತಿಳಿದ ಸದಾಶಿವರಾಯರು ಮಂಗಳೂರಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ರಚಿಸಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಸಮಿತಿಯ ವತಿಯಿಂದ ಬಾಲಿಕಾ ಪಾಠಶಾಲೆಗಳನ್ನು ಸ್ಥಾಪಿಸಿ ಸರ್ಕಾರದ ನೆರವಿಲ್ಲದೆ ಸ್ವಂತ ಹಣದಿಂದ ನಡೆಸಿದರು. ಮುಂದೆ ಯುರೋಪ್ನಲ್ಲಿ ಜಾಗತಿಕ ಮಹಾಯುದ್ಧ ಆರಂಭ ಆಯಿತು. ಎಲ್ಲ ಕಡೆ ಆಹಾರ ಧಾನ್ಯಗಳ ತೀವ್ರ ಅಭಾವ ಜನರನ್ನು ಕಂಗೆಡಿಸಿತ್ತು. ಶ್ರೀಮಂತರಿಗೆ ಸಿಗದ ಅಕ್ಕಿ ಬಡವರಿಗೆ ಹೇಗೆ ಸಿಗಬೇಕು? ಸದಾಶಿವರಾಯರು ತಮ್ಮ ಸ್ವಂತ ಗೋದಾಮುಗಳನ್ನು ತೆಗೆದು ಜನರಿಗೆ ಅಕ್ಕಿಯನ್ನು ಧಾರಾಳವಾಗಿ ನೀಡಿದರು. ಮಹಾಯುದ್ಧ ಮುಗಿಯೋ ಹೊತ್ತಿಗೆ ಸದಾಶಿವರಾಯರಿಗೆ ಇನ್ನೊಂದು ಆಘಾತ ಅಪ್ಪಳಿಸ್ತು. ಅವರು ಅಪಾರವಾಗಿ ಗೌರವಿಸಿ ದೇವರಂತೆ ಕಾಣ್ತಾ ಇದ್ದ ಅವರ ತಂದೆ ಕಾರ್ನಾಡು ರಾಮಚಂದ್ರ ರಾಯರು ನಿಧನರಾದರು. ತಾಯಿಯ ವೈಧವ್ಯವನ್ನು ಕಂಡು ಮರಗಿದರು. ತಾಯಿಯಲ್ಲೇ ತಂದೆಯನ್ನು ಕಾಣ್ತಾ ಕೊನೆಯವರೆಗೆ ಅವರನ್ನು ಪೂಜ್ಯವಾಗಿ ನಡೆಸ್ಕೊಂಡ್ರು. 1919ರ ರೌಲೆಟ್ ಕಾಯ್ದೆಯನ್ನು ವಿರೋಧಿಸಿದಾಗ ಅದರ ಪರಿಣಾಮವಾಗಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆಯಿತು. ಆಗ ಗಾಂಧೀಜಿಯವರು ಮೊದಲ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟರು. ಸದಾಶಿವರಾಯರು ಬಾಂಬೆಗೆ ಹೋಗಿ ಸತ್ಯಾಗ್ರಹದ ಪ್ರತಿಜ್ಞೆಗೆ ಸಹಿ ಹಾಕಿದ ಮೊಟ್ಟ ಮೊದಲ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಅನ್ನಿಸ್ಕೊಂಡ್ರು. ಅಷ್ಟರಲ್ಲಾಗಲೇ ಅವರು ಬೆಲೆ ಬಾಳುವ ವಿದೇಶಿ ಉಡುಪುಗಳನ್ನು ತ್ಯಜಿಸಿ ಖಾದಿ ಧರಿಸತೊಡಗಿದ್ರು. ಇಷ್ಟೇ ಅಲ್ರಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಆಗ ಪ್ರಾಣಿ ವಧೆ ಇರ್ತಿತ್ತು. ಅಂದರೆ ಈ ಊರ ಜಾತ್ರೆಗಳಲ್ಲಿ ದೇವಾದಿ ದೇವತೆಗಳ ನೆನಪಿನಲ್ಲಿ ಬಲಿ ಕೊಡ್ತಿದ್ರು. ಅದನ್ನು ನಿಲ್ಲಿಸಲಿಕ್ಕೆ ಅವರು ಇತರರು ಎಷ್ಟೋ ಜನ ಜಿಲ್ಲೆಯವರು ಸೇರಿಕೊಂಡು ಅದನ್ನು ನಿರ್ಮೂಲನೆ ಮಾಡಿದರು. ಯಾಕಂದರೆ ಅವ್ರಿಗೆ ಗಾಂಧೀಜಿಯವರ ಬೆಂಬಲ ಇದ್ದೇ ಇತ್ತು. ಜನರನ್ನ ಹೊಂದಿಸೋದು ಆಗಿನ ಪ್ರತಿಭಟನೆ ಏನಂದರೆ ಅವ್ರದ್ದೇನು ಒಕ್ಕೂಟ ಇರಲಿಲ್ಲ. ಬೇರೆ ಬೇರೆ ಜಾತಿ ಜನಾಂಗಗಳು ತಮ್ಮದೇ ಒಂದು ಸಂಘಟನೆ ಮಾಡಿಕೊಂಡು ಹೋರಾಡ್ತಿದ್ರು. ಪ್ರಾಣಿ ವಧೆ ಮಾಡಿ ಇಲ್ಲಾದರೆ ಅವ್ರು ಏನಾದರೂ ಅಡ್ಡಿ ಮಾಡಿದರೆ ಇವ್ರು ನರರ ವಧೆ ಮಾಡೋರೆ. ಅಂಥ ಜನರನ್ನ ಸಂಭಾಳಿಸ್ಕೊಂಡು ಕಾರ್ನಾಡ್ ಸದಾಶಿವರಾಯರು ಒಂದು ಶಾಂತಿಯಿಂದ ಅಲ್ಲಿಯ ಚಳುವಳಿ ಮಾಡಿ ಪ್ರಾಣಿ ವಧೆ ನಿಲ್ಲಿಸೇ ಬಿಟ್ಟರು. 1920 ಆಗಸ್ಟ್ 19ನೇ ತಾರೀಕರಂದು ಗಾಂಧೀಜಿಯವರು ಸದಾಶಿವರಾಯರ ಆಹ್ವಾನವನ್ನು ಒಪ್ಪಿ ಮಂಗಳೂರಿಗೆ ಭೇಟಿ ಕೊಟ್ಟರು. ಅವತ್ತು ಸಂಜೆ ಸಭೆಯಲ್ಲಿ ಸದಾಶಿವರಾಯರು ಅವರ ಪತ್ನಿ ಮತ್ತು ಮಕ್ಕಳ ಜೊತೆಗೆ ವೇದಿಕೆಯಲ್ಲಿ ಗಾಂಧೀಜಿಯವರ ಪಕ್ಕದಲ್ಲೇ ಇದ್ದರು. ಗಾಂಧೀಜಿಯವರು ಸತ್ಯಾಗ್ರಹಕ್ಕಾಗಿ ಹಣ ಸಂಗ್ರಹಣೆಯ ಬಗ್ಗೆ ಪ್ರಸ್ತಾಪಿಸಿದಾಗ ಶಾಂತಾಬಾಯಿ, ಮಕ್ಕಳಾದ ರಾಧ ಮತ್ತು ಸಗುಣ ವೇದಿಕೆ ಮೇಲೆ ಹತ್ತಿ ತಮ್ಮ ಮೈ ಮೇಲಿದ್ದ ಒಡವೆಗಳನ್ನೇ ಬಿಚ್ಚಿ ಗಾಂಧೀಜಿಯವ್ರಿಗೆ ಒಪ್ಪಿಸಿದ್ರು. ಅದನ್ನು ನೋಡಿ ಸಭೆಯಲ್ಲಿದ್ದವರೆಲ್ಲ ಸ್ಫೂರ್ತಿಗೊಂಡು ಧಾರಾಳವಾಗಿ ದಾನ ಮಾಡಿದ್ರು. ಗಾಂಧೀಜಿಯವರ ಭಾಷಣದಿಂದ ಪ್ರೇರಿತರಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದ್ರು. ಅಂತಹ ಬಡ ವಿದ್ಯಾರ್ಥಿಗಳಿಗಾಗಿ ಸದಾಶಿವರಾಯರು ರಾಷ್ಟ್ರೀಯ ಶಿಕ್ಷಣಾಲಯವನ್ನು ತೆರೆಯುವ ನಿರ್ಧಾರ ಮಾಡಿ ತಿಲಕ್ ವಿದ್ಯಾಲಯ ಸ್ಥಾಪಿಸಿದರು.
ಜೊತೆಗೆ 21 ಕೇಂದ್ರಗಳಲ್ಲಿ ತಿಲಕ್ ಶಾಲೆ ತೆರೆದರು. ತಿಲಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ, ಖಾದಿ ಉಡುಪು ಅಲ್ಲದೆ ಸದಾಶಿವರಾಯರ ಮನೆಯಲ್ಲೇ ಊಟ ಕೂಡ ಹಾಕ್ತಾ ಇದ್ರು. ಸದಾಶಿವರಾಯರು ಬಹಳ ಸರಳವಾದ ವ್ಯಕ್ತಿ ಆಗಿದ್ರಂತೆ. ಅವರಿಗೆ ಅನ್ಯಾಯ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಮೇಲು ಕೀಳು, ಶ್ರೀಮಂತರು ಬಡವರು ಈ ಥರ ಭೇದ ಭಾವಗಳು ಇಷ್ಟ ಆಗ್ತಿರಲಿಲ್ಲ. ಅದರ ವಿರುದ್ಧ ಸತತವಾಗಿ ಹೋರಾಡ್ತಿದ್ರಂತೆ. ನಮ್ಮ ಈ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಅದನ್ನೇ ಒಂದು ನೆಪವಾಗಿ ಮಾಡಿಕೊಂಡು ಎಲ್ಲ ರೀತಿಯ ಜನವನ್ನು ಸಂಘಟನೆ ಮಾಡಿ ಹೇಗಾದರೂ ಈ ಸೊಸೈಟಿ, ಸಮಾಜ ಕ್ಲೀನ್ ಆಗಬೇಕು ಅಂತ ಆಸೆ ಪಡ್ತಿದ್ರಂತೆ. ಬಹಳ ಮುಕ್ತ ಸ್ವಭಾವದರಂತೆ. ಗ್ರಾಮ ಕೈಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸದಾಶಿವರಾಯರು ಕದ್ರಿಗುಡ್ಡೆಯ ಮೇಲೆ ಸಾಧಕಾಶ್ರಮ ಸ್ಥಾಪಿಸಿದರು. ಅದು ಎಷ್ಟು ಶಿಸ್ತಿನಿಂದ ನಡೀತಿತ್ತು ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಭೇಟಿ ನೀಡಿ ಇದೊಂದು ಭೂಲೋಕದ ಸ್ವರ್ಗ ಅಂತ ಉದ್ಗಾರ ಎತ್ತಿದ್ರು. ಸದಾಶಿವರಾಯರು ದೂರದ ಊರುಗಳಲ್ಲಿ ನಡೀತಾ ಇದ್ದ ಕಾಂಗ್ರೆಸ್ ಅಧಿವೇಶನಗಳಿಗೆ ಹೋಗ್ತಾ ಇದ್ದಿದ್ದರಿಂದ ಮತ್ತೆ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಿದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಅದ್ಭುತವಾಗಿ ಭಾಷಣ ಮಾಡುವ ಕಲೆ ಅವರಿಗೆ ಒಲ್ದಿತ್ತು. ಅವರ ಜನಪ್ರಿಯತೆ ಎಷ್ಟು ಹೆಚ್ಚಾಗಿತ್ತು ಅಂತಂದರೆ ಅವರ ಚಳುವಳಿಯ ತೀವ್ರತೆಗೆ ಹೆದರಿ ದಕ್ಷಿಣ ಕನ್ನಡದ ಐರಿಷ್ ಕಲೆಕ್ಟರ್ ಅವರನ್ನು ಕರೆಸಿ ಚಳುವಳಿಯನ್ನು ಬಿಟ್ಟುಕೊಟ್ರೆ ಅವರಿಗೆ ಹೈಕೋರ್ಟಿನ ನ್ಯಾಯಾಧೀಶರ ಹುದ್ದೆ ಕೊಡೋದಾಗಿ ಆಮಿಷ ಒಡ್ಡಿದ್ರು. ಅದನ್ನು ಸದಾಶಿವರಾಯರು ತಿರಸ್ಕರಿಸಿದರು. ಒಂದ್ಸಲ ಅವರನ್ನು ಬಂಧಿಸೋಕ್ಕೆ ಮದ್ರಾಸ್ನಿಂದ ಅಪ್ಪಣೆ ಬಂದಾಗ ಕಲೆಕ್ಟರು ಹಾಗೆ ಮಾಡದಲ್ಲಿ ಸಾರ್ವಜನಿಕ ದಂಗೆ ಏಳುತ್ತದೆ ಅಂತ ಬಂಧಿಸದೆ ಮದ್ರಾಸಿನ ಗವರ್ನರ್ಗೆ ವರದಿ ಮಾಡಿದ್ರು. ಸದಾಶಿವರಾವ್ ಅವರಿಗೆ 3 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ಅವ್ರನ್ನೆಲ್ಲ ಇಂಗ್ಲಿಷ್ ಶಾಲೆಯಿಂದ ಬಿಡಿಸಿ ತಿಲಕ್ ಶಾಲೆಗೆ ಸೇರಿಸಿದ್ರು. 1921 ಸದಾಶಿವರಾಯರ ಸತ್ವ ಪರೀಕ್ಷೆಯ ಕಾಲ. ಅವರ ಕಿರಿ ಮಗಳು ಕಾಯಿಲೆಯಿಂದ ತೀರ್ಕೊಂಡ್ರು. ಆ ದುಃಖದಿಂದ ಚೇತರಿಸಿಕೊಳ್ಳುವಷ್ಟರಲ್ಲೇ ಅವರ ಏಕೈಕ ಪುತ್ರನಿಗೆ ತೀವ್ರ ಅನಾರೋಗ್ಯ ಆಗಿ ಮದ್ರಾಸ್ನಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು. ಪತ್ನಿ ಶಾಂತಾಬಾಯಿಯ ಜೊತೆಗೆ ಮದ್ರಾಸಿಗೆ ತೆರಳಿ ಆಸ್ಪತ್ರೆಯಲ್ಲಿ ತಕ್ಕ ಏರ್ಪಾಟ್ ಮಾಡಿಕೊಟ್ಟು ಮತ್ತೆ ಚಳುವಳಿಗೆ ಅಂತ ಹಿಂದಿರುಗಿದ್ರು. ಇವರಿಗೆ ಮಂಗಳೂರಿಗೆ ಬಂದು ಇಳಿದ ಕೂಡಲೇ 2 ತಂತಿಗಳು ಬಂದವು. ಒಂದರಲ್ಲಿ ಗಾಂಧೀಜಿಯವರ ಬಂಧನವಾಗಿರೋದರಿಂದ ಪ್ರತಿಭಟನಾ ಮೆರವಣಿಗೆ ಸಭೆ ಏರ್ಪಡಿಸಬೇಕು ಅನ್ನೋ ಆದೇಶ ಇತ್ತು. ಅದನ್ನು ಓದಿ ತಕ್ಷಣ ಕಾರ್ಯಪ್ರವೃತ್ತರಾದರು. ಅವರ ಜೊತೆಗಿದ್ದ ಪಡುಮುನ್ನೂರು ರಾಮಚಂದ್ರರಾಯರು ಇನ್ನೊಂದು ತಂತಿಯನ್ನು ಓದಿದಾಗ ಅದರಲ್ಲಿ ಸದಾಶಿವರಾಯರ ಮಗ ತೀರಿಕೊಂಡ ಅನ್ನೋ ಸುದ್ದಿ ಇತ್ತು. ಉಕ್ಕಿ ಬರ್ತಾ ಇದ್ದ ದುಃಖವನ್ನು ನುಂಗ್ಕೊಂಡು ಮಗನ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿ ಇವರು ಮೆರವಣಿಗೆ ಸಭೆ ಕಡೆಗೆ ಗಮನ ಕೊಟ್ಟರು. ಸಾವಿರದ 1922ರಿಂದ ಸದಾಶಿವರಾಯರು ಗಾಂಧೀಜಿಯವರ ಸತ್ಯಾಗ್ರಹದಲ್ಲಿ ತೀವ್ರವಾಗಿ ತೊಡಗಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು. ತಮ್ಮ ಜಿಲ್ಲೆಯಲ್ಲಿ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದರು. ಇದ್ದಕ್ಕಿದ್ದ ಹಾಗೆ 1923 ಫೆಬ್ರವರಿ 5ರಂದು ಅವರ ಪತ್ನಿ ಶಾಂತಾಬಾಯಿ ಕೆಲವೇ ದಿನಗಳ ಅನಾರೋಗ್ಯದಲ್ಲಿ ತೀರ್ಕೊಂಡ್ರು. ತಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಸಹಭಾಗಿನಿಯಾಗಿದ್ದ ಪತ್ನಿ ತೀರ್ಕೊಂಡಿದ್ದು ಸದಾಶಿವರಾಯರ ಅಂತಃಕರಣವನ್ನು ಕಲಕಿ ಬಿಟ್ಟಿತ್ತು. ಆಗ ಗಾಂಧೀಜಿಯವರು ಸದಾಶಿವರಾಯರನ್ನು ಸ್ವಲ್ಪ ಕಾಲ ಸಬರಮತಿ ಆಶ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ರು. ಆ ವರ್ಷ ದಕ್ಷಿಣ ಕನ್ನಡದಲ್ಲಿ ಭೀಕರ ಮಳೆ, ಪ್ರವಾಹ, ಸಕಲವೂ ಕೊಚ್ಕೊಂಡು ಹೋಗಿತ್ತು. ಊರಿನಿಂದ ಸದಾಶಿವರಾಯರಿಗೆ ತಕ್ಷಣ ಹೊರಟು ಬನ್ನಿ ಅನ್ನುವ ತಂತಿ ಬಂತು. ಅವರು ಹೊರಟು ಬಂದು ನೆರೆ ಪೀಡಿತ ಪ್ರದೇಶಗಳಿಗೆ ಜನರಿಗೆ ಸಹಾಯಕ್ಕೆ ಅಂತ ಮುಂದಾದರು. ಆ ಪ್ರವಾಹದಲ್ಲಿ ಅವರು ಎಲ್ಲ ಕಡೆಗೂ ನೀರಿನಲ್ಲೂ ನುಗ್ಗಿ ಜನರಿಗೆ ನೆರವಾದ ದೃಶ್ಯ ಕಣ್ಣಿಗೆ ಕಟ್ಟೋ ಹಾಗಿತ್ತು ಅಂತ ಅನೇಕರು ಹೇಳಿದ್ದಾರೆ. 1929 ಡಿಸೆಂಬರ್ ತಿಂಗಳಿನಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಸದಾಶಿವರಾವ್ ಹೋಗಿದ್ದರು. ಲಾಹೋರ್ನಿಂದ ಹಿಂದಿರುಗಿದ ಸದಾಶಿವರಾಯರು ಇನ್ನಷ್ಟು ಉತ್ಸಾಹದಿಂದ ಕಾಂಗ್ರೆಸ್ಸಿನ ರಚನಾತ್ಮಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಜಾರಿಗೆ ತರೋಕ್ಕೆ ಶ್ರಮಿಸತೊಡಗಿದರು. ಕಾರ್ಯಕ್ರಮಗಳೇನೋ ಚೆನ್ನಾಗಿದ್ದವು, ಆದರೆ ಅವನ್ನು ಜಾರಿಗೆ ತರೋಕ್ಕೆ ಹಣ ಬೇಕಾಗಿತ್ತು. ಅದನ್ನು ಕೊಡೋರು ಯಾರೂ ಇರಲಿಲ್ಲ. ಆಗ ಸದಾಶಿವರಾಯರು ತಮ್ಮ ಆಸ್ತಿಗಳನ್ನು ಮಾರತೊಡಗಿದರು.
1930 ಏಪ್ರಿಲ್ 13ನೇ ತಾರೀಕಿನಂದು ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ 17ರಂದು ಮಂಗಳೂರಿನಲ್ಲೂ ಸತ್ಯಾಗ್ರಹ ಮಾಡೋಕ್ಕೆ ಸದಾಶಿವರಾಯರು ಬಂದರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವತ್ತು ಉಪ್ಪನ್ನು ತಯಾರಿಸುವಾಗಲೇ ಸದಾಶಿವರಾಯರ ಬಂಧನ ಆಯಿತು. ರಂದು ಏಪ್ರಿಲ್ 13ರಂದು ಅದ್ಭುತವಾದಂಥ ಒಂದು ಕೆಲಸ ಆಯಿತು. ಅದು ಉಪ್ಪಿನ ತಯಾರಿಕೆ, ಉಪ್ಪಿನ ಸತ್ಯಾಗ್ರಹದ ಒಂದು ಆಚರಣೆ. ಅಂದರೆ ನಾವೇ ಉಪ್ಪನ್ನು ಬೆಳೆಸ್ತೇವೆ, ನಾವು ಉಪ್ಪನ್ನು ಬೆಳೆಯೋದಕ್ಕೆ ಯಾವ ಸರ್ಕಾರವೂ ನಮ್ಮನ್ನು ತಡೆಯೋ ಹಾಗಿಲ್ಲ. ಅದೊಂದು ಸವಿನಯ ಕಾಯ್ದೆ ಭಂಗ. ಅದು ನಡೆದಿದ್ದು ಕಾಡ್ನಾಡ್ ಸದಾಶಿವರಾಯರ ನೇತೃತ್ವದಲ್ಲಿ. ಅವರು ಹೊರಗಡೆಯಿಂದ ಬಂದಿದ್ದರು. ಕಾಡ್ನಾಡ್ ಸದಾಶಿವರಾಯರಿದ್ದರು, ಉಮಾಬಾಯಿ ಕುಂದಾಪುರ್ ಇದ್ದರು, ಆಮೇಲೆ ಹೊನ್ನಪ್ಪ ಮಂಗೇಶ್ಕರ್ ಅವರಿದ್ದರು. ಇವರೆಲ್ಲರ ನೇತೃತ್ವದಲ್ಲಿ ಆ ದಿನ ಸುಮಾರು 40,000 ಜನ ಸೇರಿದ್ರಂತೆ. ಅದನ್ನು ಊಹಿಸ್ಕೊಳ್ಳೋದಕ್ಕೆ ಕಷ್ಟ. ಅಂಕೋಲಾದಲ್ಲಿ ಪೂಜಗೇರಿ ಬಯಲಿನಲ್ಲಿ ಸೇರಿದ್ರು. ಅಲ್ಲಿ ಸಮುದ್ರದಿಂದ ಉಪ್ಪಿನ ನೀರನ್ನು, ಸಮುದ್ರದ ನೀರನ್ನು ನೋಡಿ, ಸಮುದ್ರದ ನೀರು, ಆ ಸಮುದ್ರದ ನೀರು ಅಂದ್ರೆ ಮೈಜುಮ್ ಆಗ್ತದೆ. ಆ ಸಮುದ್ರದ ನೀರನ್ನು ತಂದು ಅಂಕೋಲಾದ ತಾಲೂಕು ಆಫೀಸಿನ ಎದುರುಗಡೆಗೆ ಒಲೆ ಹೂಡಿ ಮಣ್ಣಿನ ಮಡಕೆಗಳಲ್ಲಿ ಆ ನೀರುಗಳನ್ನು ಹಾಕಿ, ಆ ನೀರನ್ನೆಲ್ಲ ಇಟ್ಟು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಕುದಿಸಿ ಉಪ್ಪನ್ನು ಮಾಡಿದರು. ಅದನ್ನು ಅಲ್ಲಿದ್ದಂಥ ಇನ್ನೊಬ್ಬ ಯೋಧರು ಅದನ್ನು ಕೊಂಡುಕೊಂಡರು. ಒಂದು ಅದ್ಭುತವಾದಂಥ ಒಂದು ಕ್ಷಣ ಅದು. 1930 ಏಪ್ರಿಲ್ 17ರಂದು ನಡೆದಂಥ ಘಟನೆ ಅದು. ಏಪ್ರಿಲ್ 11, 1932ರಲ್ಲಿ ಸದಾಶಿವರಾಯರ ಬಂಧನ ಆಯಿತು. ಅವರನ್ನು ಕೋಳ ತೊಡಸಿ ಕರೆದೊಯ್ತಾ ಇದ್ದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಗಲಾಟೆಯಾಗಿ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಈ ಬಾರಿ ಅವರನ್ನು ಸಿ ಕ್ಲಾಸ್ ಕೈದಿ ಅಂತ ದಾಖಲಿಸಿದ್ರಿಂದ ಅವರ ಜೈಲು ವಾಸ ತೀರಾ ದಾರುಣವಾಗಿತ್ತು. ಜೈಲಿನಲ್ಲಿ ಇವರು ಬಹಳ ಅನುಕೂಲವಾಗಿದ್ದವರು. ಅದಕ್ಕೆ ಗೌರವ ಕೊಡಬೇಕು ಅಂತ ಅಲ್ಲಿ ಅವರಿಗೆ ಸೊಳ್ಳೆ ಪರದೆ ಕೊಡ್ತಾರೆ. ಅದಕ್ಕೆ ಅವರು ಬೇರೆಯವರಿಗೆ ಸಿಗದೇ ಇರುವಂತಹ ಸೌಲಭ್ಯಗಳು, ಅನುಕೂಲಗಳು ನನಗೆ ಬೇಕಾಗಿಲ್ಲ ಅಂತ ನಿರಾಕರಿಸಿಬಿಡ್ತಾರೆ. ಆ ಥರ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರುವಂಥ ವ್ಯಕ್ತಿ ನಮ್ಮ ಕಾರ್ನಾಡ್ ಸದಾಶಿವರಾಯರು. ಅವರ ಆರೋಗ್ಯ ತೀರಾ ಹದಗೆಟ್ಟಾಗ ಜೈಲಿನ ಅಧಿಕಾರಿಗಳು ಗಾಬರಿಯಾಗಿ ಅವರನ್ನು ಬಿಡುಗಡೆ ಮಾಡಿದ್ರು. ಮಂಗಳೂರಿಗೆ ಬಂದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಾಗ ಗಾಂಧೀಜಿಯವರು ಯರವಾಡ ಜೈಲಿಂದ ಅವರಿಗೆ ಕರೆ ಕಳಿಸಿದ್ರು. ಹೋಗಿ ಗಾಂಧೀಜಿಯವರನ್ನು ಭೇಟಿ ಮಾಡಿದಾಗ ಗಾಂಧೀಜಿಯವರು ಹರಿಜನರು ದೇವಾಲಯ ಪ್ರವೇಶ ಮಾಡುವ ಕಾರ್ಯಕ್ರಮವನ್ನು ಹೇಳಿ ಕೇರಳದ ಗುರುವಾಯೂರು ಶ್ರೀಕೃಷ್ಣನ ದೇವಸ್ಥಾನವನ್ನು ಹರಿಜನರು ಪ್ರವೇಶ ಮಾಡುವ ಬಗ್ಗೆ ಜಾಗೃತಿ ಉಂಟು ಮಾಡಬೇಕು ಅಂತ ಹೇಳಿದ್ರು. ಸದಾಶಿವರಾಯರು ಒಪ್ಪಿ ಅದಕ್ಕೆ ಕಸ್ತೂರ್ಬಾ ಅವರನ್ನು ಕಳಿಸ್ಕೊಡೋಕ್ಕೆ ಸಾಧ್ಯವೇ ಅಂತ ಕೇಳಿದಾಗ ಗಾಂಧಿಯವರು ಒಪ್ಪಿದ್ರು. ಗುರುವಾಯೂರಿನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ರು. ಪ್ರತಿ ದಿನದ ಪ್ರಚಾರದ ವಿವರಗಳನ್ನು ಗಾಂಧೀಜಿಯವರಿಗೆ ಪತ್ರ ಮುಖೇನ ತಿಳಿಸ್ತಾ ಇದ್ರು. ಗಾಂಧೀಜಿಯವರು ಸದಾಶಿವರಾಯರಿಗೆ ಪ್ರತಿಕ್ರಿಯೆ ತಿಳಿಸಿ ಪತ್ರ ಬರೀತಾ ಇದ್ರು. ಈ ಜನಜಾಗೃತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು. ಈ ನಡುವೆ ಚಳುವಳಿಗಾಗಿ ತಮ್ಮ ಎಲ್ಲ ಹಣನೂ ಖರ್ಚು ಮಾಡಿ ಇನ್ನಷ್ಟು ಸಾಲ ಮಾಡಿದ್ರು. ಇವರು ಜೈಲಿಗೆ ಹೋದ ಸಮಯದಲ್ಲೇ ಅವರು ಮಿತ್ರರು ಮತ್ತು ಬಂಧುಗಳೇ ಅವರ ಮನೆಯನ್ನು ಹರಾಜು ಹಾಕ್ಸೋಕ್ಕೆ ಕೋರ್ಟಿಂದ ಡಿಕ್ರಿ ಪಡ್ಕೊಂಡು ಬಂದಿದ್ದರು. ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ದರಿಂದ ಅವರ ತಾಯಿಗೆ ವಾಸಕ್ಕೆ ಒಂದು ಭಾಗ ಕೇಳಬಹುದು ಅಂತ ವಕೀಲರು ಹೇಳಿದ್ರು. ಒಪ್ಪದೆ ಅವರ ತಾಯಿ ನನ್ನ ಮಗನಿಗೆ ಅವಮಾನ ಮಾಡಿದ ಹಾಗೆ ಅಂತ ಹೇಳಿ ಮನೆಯನ್ನು ಬಿಟ್ಟುಕೊಟ್ಟು ಕದ್ರಿಯಲ್ಲಿ ಸಣ್ಣದೊಂದು ಮನೆಯನ್ನು ಬಾಡಿಗೆಗೆ ಅಂತ ಹೇಳಿ ಹೋದರು. ಜೈಲಿನಿಂದ ಬಿಡುಗಡೆ ಆದಾಗ ಸದಾಶಿವರಾಯರು ಇದೇ ಮನೆಗೆ ಬಂದಿದ್ದರು. ಮುಂದೆ ಗಾಂಧೀಜಿಯವರು ಅವರ ತಾಯಿಯನ್ನು ಬಂದು ಭೇಟಿ ಮಾಡಿ ಅಂಥ ಮಗನನ್ನು ಹೆತ್ತ ತಾಯಿ ನೀವು ಧನ್ಯರು ಅಂತ ಆಕೆಗೆ ನಮಸ್ಕಾರ ಮಾಡಿದ್ರು. 1934ರಲ್ಲಿ ಗಾಂಧೀಜಿಯವರು ಮತ್ತೆ ಮಂಗಳೂರಿಗೆ ಭೇಟಿ ನೀಡಿದಾಗ ಸದಾಶಿವರಾಯರು ಊರಲ್ಲಿರಲಿಲ್ಲ. ಗಾಂಧಿಯವರು ಸದಾಶಿವರಾಯರ ತಾಯಿ ಮತ್ತು ಅತ್ತೆಯವರನ್ನು ಭೇಟಿ ಮಾಡಿದ್ರು. ಇದರ ಬಗ್ಗೆ ಗಾಂಧೀಜಿಯವರು ವಲ್ಲಭಭಾಯಿ ಪಟೇಲರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ನೆಹರು ಅವರು ಜರ್ಮನಿಯಿಂದ ಸದಾಶಿವರಾಯರಿಗೆ ಪತ್ರ ಬರೆದಿದ್ದರು. 1935ನೇ ಇಸ್ವಿಯಲ್ಲಿ ರಾಜ್ಯಾಂಗ ತಿದ್ದುಪಡಿಯಾಗಿ ಬ್ರಿಟಿಷ್ ಸರ್ಕಾರ ಪ್ರಾಂತೀಯ ಸರ್ಕಾರಗಳ ಆಡಳಿತವನ್ನು ಪ್ರಜಾಪ್ರತಿನಿಧಿಗಳಿಗೆ ಒಪ್ಪಿಸಿತು. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಭಾಗವಹಿಸೋಕ್ಕೆ ತೀರ್ಮಾನಿಸಿತು. ಸದಾಶಿವರಾಯರು ಯೋಗ್ಯ ಅಭ್ಯರ್ಥಿಯಾಗಿದ್ದರು.
ಆದರೆ ಸದಾಶಿವರಾಯರ ಪ್ರಾಬಲ್ಯದ ಬಗ್ಗೆ ಅಸೂಯೆ ಪಟ್ಟುಕೊಳ್ಳುವ ದೊಡ್ಡ ಗುಂಪೆ ಬೆಳೆದಿತ್ತು. ಅವರು ಕುತಂತ್ರದಿಂದ ಸದಾಶಿವರಾಯರಿಗೆ ಟಿಕೆಟ್ ತಪ್ಪಿಸಿದ್ರು. ಅವರ ಹೆಸರು ಪಟ್ಟಿಯಲ್ಲಿ ಇಲ್ಲದ ಹಾಗೆ ಮಾಡಿದರು. ತಮ್ಮ ಸರ್ವಸ್ವವನ್ನು ಕಾಂಗ್ರೆಸ್ಸಿಗೆ, ಸ್ವರಾಜ್ಯಕ್ಕೆ ದಾರೆ ಎರೆದಿದ್ದ ಸದಾಶಿವರಾಯರಿಗೆ ಟಿಕೆಟ್ ಕೊಡಲಿಲ್ಲ. ಆದರೆ ಅವರಿಲ್ಲದೆ ಕಾಂಗ್ರೆಸ್ ಗೆಲ್ಲೋದೇ ಸಾಧ್ಯವಿಲ್ಲ ಅಂತ ಗೊತ್ತಿದ್ದರಿಂದ ಮತ್ತು ತಮ್ಮ ವಿರೋಧಿಯನ್ನು ಬೆಂಬಲಿಸಿ ಪ್ರಚಾರ ಮಾಡಬೇಕು ಅಂತ ಸದಾಶಿವರಾಯರನ್ನೇ ಬೇಡ್ಕೊಂಡ್ರು. ಕಪಟ ಅರಿಯದ ಅವರು ಪ್ರಚಾರ ಮಾಡಿ ಗೆಲ್ಲಿಸಿದ್ರು. ಸಾವಿರದ 1936 ಡಿಸೆಂಬರ್ ತಿಂಗಳಿನಲ್ಲಿ ಮಹಾರಾಷ್ಟ್ರದ ಹಳ್ಳಿಯಾದ ಫೈಸ್ಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಸದಾಶಿವರಾಯರು ಅದರಲ್ಲಿ ಭಾಗವಹಿಸೋಕ್ಕೆ ಹೋದರು. ಸಾಮಾನ್ಯ ಕಾರ್ಯಕರ್ತರಂತೆ ಮಳೆಯಲ್ಲೇ ದುಡಿದ್ರು. ಅವರು ಇಳ್ಕೊಂಡಿದ್ದ ಗುಡಿಸಲು ಸೋರಿ ಮಳೆಯಲ್ಲಿ ನೆಂದರು. ಪರಿಣಾಮವಾಗಿ ಜ್ವರ ಬಂತು. ಅದನ್ನೂ ಲಕ್ಷಿಸದೆ ಕೆಲಸ ಮಾಡಿದ್ರು. ಅಧಿವೇಶನ ಮುಗಿದ ಮೇಲೆ ಹಿಂದಿರುಗೋಕ್ಕೆ ಬಾಂಬೆಗೆ ಹೋದರು. ಅಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಒಬ್ಬ ಕಾರ್ಯಕರ್ತ ತನಗೆ ಔಷಧಿ ಖರೀದಿಸೋಕ್ಕೆ ಹಣವಿದ್ರೆ ಕೊಡ್ತೀರಾ ಅಂತ ಕೇಳಿದಾಗ ತಮ್ಮ ಬಳಿ ಇದ್ದ 5 ರೂಪಾಯಿಯನ್ನು ಅವನಿಗೆ ಕೊಟ್ಟುಬಿಟ್ರು. ಅಕಸ್ಮಾತ್ ಸುದ್ದಿ ತಿಳಿದ ಅವತ್ತಿನ ಬಾಂಬೆಯ ಮೇಯರ್ ಆಗಿದ್ದ ವೀರ ನಾರಿಮನ್ ಅವರು ತಕ್ಷಣ ಬಂದು ಸದಾಶಿವರಾಯರನ್ನು ಹರಿಕಿಶನ್ ದಾಸ್ ಆಸ್ಪತ್ರೆಗೆ ದಾಖಲು ಮಾಡಿಸಿದ್ರು. ನಾರಿಮನ್ ಅವರು ಬಂದ ಕೂಡಲೇ ಮಿಂಚಿನ ಸಂಚಾರ ಆದ ಹಾಗಾಯಿತು. ಆದರೆ ಸದಾಶಿವರಾವ್ ಅವರ ಜೀವನ ಯಾತ್ರೆ ಅಂತಿಮ ಹಂತಕ್ಕೆ ಬಂದಿತ್ತು. 9 ಜನವರಿ 1937ರಂದು ಅವರು ನಮ್ಮನ್ನೆಲ್ಲ ಅಗಲಿದರು. ಆಗ ಅವರಿಗೆ ಕೇವಲ 56 ವರ್ಷ ಆಗಿತ್ತು. ಮುಂಬಯಿಯಲ್ಲಿ ಈ ವಿಷಯ ಭಾರೀ ಸುದ್ದಿಯಾಗಿ ಸಾವಿರಾರು ಜನ ಬಂದು ಸೇರಿದ್ರು. ಬೆಂಗಳೂರಿನಲ್ಲಿದ್ದ ರಾಧಾ ಮತ್ತು ಸಗುಣ ಬರೋವರೆಗೆ ಸದಾಶಿವರಾಯರ ದೇಹವನ್ನು ಮುಂಬಯಿಯ ಕಾಂಗ್ರೆಸ್ ಭವನದಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಅಂತ ಇಡಲಾಗಿತ್ತು. ಮಾರನೇ ಬೆಳಿಗ್ಗೆ ಮಕ್ಕಳಿಬ್ಬರು ಬಂದ ಮೇಲೆ ಭಾರೀ ಮೆರವಣಿಗೆಯಲ್ಲಿ ಸಾಗಿ ಸದಾಶಿವರಾಯರ ದೇಹಕ್ಕೆ ಅಂತಿಮ ಸಂಸ್ಕಾರ ಮಾಡಲಾಯಿತು. ದೇಶದಾದ್ಯಂತ ಶ್ರದ್ಧಾಂಜಲಿ ಅರ್ಪಣೆಯಾಯಿತು. ಮಂಗಳೂರಿನಲ್ಲಿ ಕೇಂದ್ರ ಮೈದಾನದಲ್ಲಿ ಸಾರ್ವಜನಿಕ ಶೋಕ ಸಭೆ ಸೇರಿತು. NS ಕಿಲ್ಲಿಯವರ ದುಃಖ ತಪ್ತ ಮಾತುಗಳನ್ನು ಕೇಳಿ ಸಭೆನೇ ಕಣ್ಣೀರಿಡ್ತು. ನಾರಿಮನ್, ಹರ್ಡಿಕರ್ ಮುಂತಾದವರು ಪತ್ರಿಕೆಗಳಲ್ಲಿ ಶ್ರದ್ಧಾಂಜಲಿ ಲೇಖನಗಳನ್ನು ಬರೆದು ಕಾರ್ನಾಡ್ ಸದಾಶಿವರಾಯರನ್ನು ಕೊಂಡಾಡಿದರು. ಸಾವಿರದ 1960ರಲ್ಲಿ ಕಾಂಗ್ರೆಸ್ ಅಧಿವೇಶನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಿತು. ಆ ಬೃಹತ್ ಪೆಂಡಾಲು ಮತ್ತು ವೇದಿಕೆಗೆ ಕಾರ್ನಾಡ್ ಸದಾಶಿವರಾಯರ ಹೆಸರಿಡಲಾಯಿತು. ನಂತರ ಅಲ್ಲೇ ಹೊಸತೊಂದು ಬಡಾವಣೆ ನಿರ್ಮಿಸಿದಾಗ ಅದಕ್ಕೆ ಸದಾಶಿವ ನಗರ ಅಂತ ಹೆಸರಿಡಲಾಯಿತು. ಈಗ ನೀವು ಅಲ್ಲಿ ವಾಸ ಮಾಡುವ ಅಥವಾ ಇಲ್ಲಿ ಬಂದು ಹೋಗೋ ಜನರನ್ನು ವಿಚಾರಿಸ್ರಿ, ಅದಕ್ಕೆ ಸದಾಶಿವನಗರ ಅಂತ ಯಾಕೆ ಹೆಸರು ಬಂತು ಅಂತ ಕೇಳ್ರಿ, ಒಬ್ಬರಿಗೂ ಗೊತ್ತಿಲ್ಲ. ಹೀಗಾಗಿ ಆ ಕಾಲಕ್ಕೆ ಲಕ್ಷಾಧೀಶರಾದ ಮನುಷ್ಯ ಪಾಪರಾಗಿ ತೀರ್ಕೊಂಡು ಅವರ ಹೆಸರಿಗೆ ಬಂದ ಒಂದು ಉಪನಗರ, ಅಲ್ಲಿ ಕೋಟ್ಯಾಧೀಶರು ವಾಸವಾಗಿದ್ದಾರೆ ಇವತ್ತು ಅಂದರೆ ಅದು ಮಹಾ ದುಃಖದ ವಿಚಾರ ಅಂತ ನನಗನ್ನಿಸ್ತದೆ. ಯಾವ ಒಂದು ಆರ್ಥಿಕ ಅಸಮಾನತೆಯನ್ನು ಕಳೀಲಿಕ್ಕೆ ಗಾಂಧಿಯವರಾಗಲಿ, ಗಾಂಧಿಯವ್ರು ಕೆಲಸ ಮಾಡಿದ್ದು ಅವ್ರ ಬಗ್ಗೆ ಎಲ್ಲ ಜಗತ್ತಿಗೆ ಗೊತ್ತಿದೆ. ಆದರೆ ಅವ್ರ ಹಿಂದೆ ಕಾರ್ನಾಡ್ ಸದಾಶಿವರಾಯರಂಥ ಅತ್ಯಂತ ನಿರ್ಲಿಪ್ತ ಮಹಾತ್ಯಾಗಿ ಮಹಾಯೋಗಿಗಳು ಆಗಿ ಹೋಗಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ನಿಮಗೆ ಸದಾಶಿವರಾಯರ ಬಗ್ಗೆ ಗೊತ್ತಾಗಿದೆಯಲ್ಲ, ಅದು ನಾವು ಸದಾಶಿವರಾಯರಿಗೆ ಸಲ್ಲಿಸುವ ಗೌರವ.